ಹೆಲೋ ನಮಸ್ಕಾರ ಮಕ್ಕಳೇ, ನಾನು ನಿಮ್ಮ ವರ್ಷ ಮ್ಯಾಮ್. ಇನ್ನೇನು PUC ಕ್ವಾರ್ಟರ್ಲಿ ಟೆಸ್ಟ್ 1 ಬಂದೇ ಬಿಡ್ತು ಮ್ಯಾಮ್, ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಕೊಡಿ ಅಂತ ಬಹಳಷ್ಟು ಜನ ಕೇಳ್ತಿದ್ರಿ. ಆದ್ರೆ 2, 3, 5 ಮಾರ್ಕ್ ಅಲ್ಲಿ ನಿಮಗೆ ಯಾವ ಸೆಕ್ಷನ್ ತುಂಬಾ ಕಷ್ಟ ಅನ್ಸುತ್ತೆ ಈ ಕೂಡಲೇ ಕಾಮೆಂಟ್ ಮಾಡಿ, ಸೊ ದಟ್ ನನ್ನ ಪುಟಾಣಿಗಳಿಗೆ ಯಾವ್ದು ಕಷ್ಟ ಆಗ್ತಿದೆ ಅಂತ ನನಗೆ ಗೊತ್ತಾಗುತ್ತೆ. ಹಾಗೆ ಯಾವ ರೀತಿ ವಿಡಿಯೋಸ್ ಮಾಡಬೇಕು ಅಂತ ನನಗೂ ಕೂಡ ಗೊತ್ತಾಗುತ್ತೆ. ಓಕೆ, ಇನ್ಯಾವ ತಡ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ನ ಡಿಸ್ಕಸ್ ಮಾಡ್ಬಿಡೋಣ. ಸೊ ನಿಮ್ಮ ಕ್ವಾರ್ಟರ್ಲಿ ಟೆಸ್ಟ್ಗೆ ಇನ್ಕ್ಲೂಡ್ ಆಗಿರೋದು 4 ಚಾಪ್ಟರ್ಸ್. First one is sexual reproduction in flowering plants, human reproduction, reproductive health, ಜೊತೆಗೆ ನಮ್ಮ principles of inheritance and variations. So 2 marks ಗೆ ಬಂದ್ರೆ let me show you the list of questions. So first one ನಿಮಗೆ ಕಾಣಿಸ್ತಾ ಇದೆ ಇಲ್ಲಿ, this is a complete list of questions that I have put across. Okay, so ನಿಮ್ಮ ಸ್ಕ್ರೀನ್ ಮೇಲೆ ಈಗ ಕಾಣಿಸ್ತಾ ಇರುವಂತದ್ದು mention the 2 functions of placenta. So ಇದನ್ನ they can ask you as a 3 marker or as a 2 marker as well, but placenta ಮೇಲಂತೂ ಕ್ವೆಶ್ಚನ್ ಇದ್ದೇ ಇರುತ್ತೆ. ನೆಕ್ಸ್ಟ್ ಬಂದಿರುವಂತದ್ದು ಡಿಫ್ರೆನ್ಸ್ ಬಿಟ್ವೀನ್ ಸ್ಪರ್ಮಿಯೋಜೆನೆಸಿಸ್ ಅಂಡ್ ಸ್ಪರ್ಮಿಯೇಷನ್. ಈ ಡಿಫ್ರೆನ್ಸ್ ನಿಮಗೆ ಗೊತ್ತಿರಬೇಕು. ಅದಾದ ನಂತರ ಮೆನ್ಷನ್ 4 ಪ್ಲಾಸೆಂಟಲ್ ಹಾರ್ಮೋನ್ಸ್. ಇದಕ್ಕೆ ಉತ್ತರ ಅಂತೂ ಸಿಂಪಲ್ ಅಲ್ವಾ? ಯಾವ್ದ್ಯಾವ್ದು? ಇಟ್ ಇಸ್ ಎಸ್ಟ್ರೋಜನ್, ಪ್ರೊಜೆಸ್ಟ್ರಾನ್, HPL ಹಾಗೇನೆ HCG. ಕರೆಕ್ಟಾ? ಸೊ ಈ ರೀತಿ ನಿಮ್ಗೆ ಇದು ಫಿಂಗರ್ ಟಿಪ್ಸ್ ಅಲ್ಲಿ ಇರಬೇಕು. ಅದಾದ ನಂತರ ಡಿಫೈನ್ ಕೆಪಾಸಿಟೇಷನ್, ವಾಟ್ ಇಸ್ ಇಂಪ್ಲಾಂಟೇಷನ್, ಮೆನ್ಷನ್ ಎನಿ 4 ಫಂಕ್ಷನ್ಸ್ ಆಫ್ ಸರ್ಟೋಲಿ ಸೆಲ್ಸ್, ಲೇಡಿಕ್ ಸೆಲ್ಸ್. ಸರ್ಟೋಲಿ ಸೆಲ್ಸ್, ಲೇಡಿಕ್ ಸೆಲ್ಸ್ ಡಿಫ್ರೆನ್ಸ್ ನಿಮಗೆ ಗೊತ್ತಿರಬೇಕು. ಸರ್ಟೋಲಿ ಸೆಲ್ಸ್ ಆರ್ ದ ನರ್ಸಿಂಗ್ ಸೆಲ್ಸ್, ವೆರಸ್ ಲೇಡಿಕ್ ಸೆಲ್ಸ್ ಆರ್ ದ ಇಂಟರ್ಸ್ಟಿಷಿಯಲ್ ಸೆಲ್ಸ್. ಇದೆಲ್ಲ ನಾನು ನಿಮ್ಮ 1 ಶಾರ್ಟ್ ಅಲ್ಲಿ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನಮ್ಮ PUC ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ಚೆಕ್ಔಟ್ ಮಾಡೋದು ಮರಿಬೇಡಿ. ಅದರ ನಂತರ there is differentiate between autogamy and xenogamy. ಕರೆಕ್ಟಾ? ಸೊ ವಾಟ್ ಇಸ್ autogamy, ವಾಟ್ ಇಸ್ xenogamy? ಅಥವಾ ಇಲ್ಲಿ they can ask you differentiate between chasmogamous and cleistogamous. ಓಕೆ, ಸೊ ಇದ್ರ ಮೇಲೆ ಕೂಡ ಪ್ರಶ್ನೆ ಎಕ್ಸ್ಪೆಕ್ಟ್ ಮಾಡಬಹುದು. What are the functions of cyanogetes? What are the outbreeding devices? What is double fertilization? Define double fertilization. ಜೊತೆಗೆ what is the difference between microsporogenesis and megasporogenesis? So ಇಲ್ಲಿ 1 mother cell is giving you 4 pollen grains, ಆದ್ರೆ ಇಲ್ಲಿ 1 megaspore is giving you 1 egg cell only. Correct? Easy? Okay. So ಇದೇ ರೀತಿ ನೆಕ್ಸ್ಟ್ ಕ್ವೆಶ್ಚನ್, what is lactational amenorrhea? What are the 2 natural contraceptive methods? What are 2 different types of or mention any 2 sexually transmitted diseases. ಜೊತೆಗೆ state the law of dominance. ಇಲ್ಲಿ they might even ask you law of segregation or law of independent assortment. ಬಟ್ ಈ ಲಾಸ್ ನ ಕೇಳಿದಾಗ ಡೈರೆಕ್ಟ್ ಟೆಕ್ಸ್ಟ್ ಬುಕ್ ಅಲ್ಲಿ ಹೇಗಿದೆಯೋ ಹಾಗೆ ರೆಪ್ಲಿಕೇಟ್ ಮಾಡಿ ಮಕ್ಕಳ. ಅದನ್ನ ನಿಮ್ಮ ಓನ್ ವರ್ಡ್ಸ್ ಅಲ್ಲಿ ಬರೀಲಿಕ್ಕೆ ಹೋಗ್ಬೇಡಿ. ಸೊ ಇಂಪಾರ್ಟೆಂಟ್ ಆಗಿ ಯು ಹ್ಯಾವ್ ಟು ರೆಪ್ಲಿಕೇಟ್ ದ ಸೇಮ್ ಸ್ಟೇಟ್ಮೆಂಟ್, ಯು ಹ್ಯಾವ್ ಟು ಸ್ಟೇಟ್ ದ ಲಾ. ಓಕೆ, ಕ್ಲಿಯರ್? ನೆಕ್ಸ್ಟ್ ಒನ್, what is the difference between homozygous and heterozygous? Heterozygous ನ ಕ್ಯಾರೆಕ್ಟರಿಸ್ಟಿಕ್ಸ್ ಎಕ್ಸಾಂಪಲ್ ಏನ್ ಕೊಡ್ತೀರಾ? ಹೆಟ್ರೋಸೈಗಸ್ ಅಥವಾ ಹೋಮೋಸೈಗಸ್ ಜೀನ್ ಅಂತಂದಾಗ the alleles are similar. ಕರೆಕ್ಟಾ? ಸೊ ಕ್ಯಾಪಿಟಲ್ IA is homozygous, IA small letter I is heterozygous. ಸೊ ಇದನ್ನ ಎಕ್ಸ್ಪ್ಲೇನ್ ಮಾಡಿ give an example. Next one, mention what is the test cross, mention its significance. Test cross ಮೇಲಂತೂ ನಿಮ್ಗೆ either it can be with MCQs ಅಥವಾ 2 ಮಾರ್ಕರ್, 1 ಟೆಸ್ಟ್ ಕ್ರಾಸ್ ಅಂತೂ ಕೇಳ್ತಾರೆ. ಓಕೆನಾ? ಸೊ ಸಿಂಪಲ್ ಆಗಿ ಬರೀಬೇಕು. ನೆಕ್ಸ್ಟ್ ಒನ್ ಇಸ್ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂಡ್ ಕೋಡಾಮಿನೆನ್ಸ್. ಸೊ ಇಲ್ಲಿ ಯು ಕ್ಯಾನ್ ಸೇ 1 ಕ್ಯಾರೆಕ್ಟರ್ ಇಸ್ ನಾಟ್ ಕಂಪ್ಲೀಟ್ಲಿ ಡಾಮಿನೆಂಟ್ ಓವರ್ ದಿ ಅದರ್, 1 allele is not completely dominant over the other. ಇನ್ನೊಂದ್ರಲ್ಲಿ ಕೋಡಾಮಿನೆನ್ಸ್ ಅಲ್ಲಿ both alleles are equally dominant. ಸೊ ಈ ಡಿಫ್ರೆನ್ಸ್ ಅನ್ನ ಬರೀತಾ ಇಲ್ಲಿ ಮೇಜರ್ ಏನು ಇನ್ ಇನ್ಕಂಪ್ಲೀಟ್ ಡಾಮಿನೆನ್ಸ್? ಫಿನೋಟೈಪಿಕ್ ರೇಷಿಯೋ ಈಕ್ವಲ್ಸ್ ಜಿನೋಟೈಪಿಕ್ ರೇಷಿಯೋ. ಕೋಡಾಮಿನೆನ್ಸ್ ಅಲ್ಲಿ ಫಿನೋಟೈಪಿಕ್ ರೇಷಿಯೋ ಇಸ್ ಡಿಫರೆಂಟ್ ಆಫ್ ದ ಜಿನೋಟೈಪಿಕ್ ರೇಷಿಯೋ. ಸಿಂಪಲ್. ಸೊ ಕೇಸ್ ಬೇಸ್ಡ್ ಸ್ಟಡೀಸ್ ಕೂಡ ಕೇಳ್ತಾರೆ ನಿಮ್ಮ ಬ್ಲಡ್ ಗ್ರೂಪಿಂಗ್ ಚಾಪ್ಟರ್ ನಲ್ಲಿ. ಸೊ ಇದೆಲ್ಲ ಅರ್ಥ ಆಗ್ಬೇಕು ಅಂತಂದ್ರೆ ನೀವು ನಮ್ಮ ವಿಜೇತ ಅಥವಾ ಆರಂಭ ಬ್ಯಾಚ್ ಅಲ್ಲಿ ಜಾಯ್ನ್ ಆಗ್ಬೇಕು. PU2 ಸ್ಟೂಡೆಂಟ್ಸ್ ನಮ್ಮ ವಿಜೇತ ಬ್ಯಾಚ್ ಅಲ್ಲಿ ನಿಮಗೆ ನೀಟ್ ಪ್ರಾಕ್ಟೀಸ್ ಟೆಸ್ಟ್ ಸಿಗುತ್ತೆ, KCET ಪ್ರಾಕ್ಟೀಸ್ ಟೆಸ್ಟ್ ಸಿಗುತ್ತೆ, ಬೋರ್ಡ್ PYQs ಎಲ್ಲಾನು ಸಿಗುತ್ತೆ. ಎಲ್ಲಾದ್ರ ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ ಇದೇ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇದೆ, ಅದನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ನೆಕ್ಸ್ಟ್ ಒನ್, 3 ಮಾರ್ಕರ್ಸ್ ಅಲ್ಲಿ ಡಯಾಗ್ರಾಮ್ಸ್ ಕೇಳ್ಬೋದು. ಡ್ರಾ ಲೀಟ್ ಲೇಬಲ್ ಸ್ಟ್ರಕ್ಚರ್ ಆಫ್ ಹ್ಯೂಮನ್ ಸ್ಪರ್ಮ್, ಸ್ಟ್ರಕ್ಚರ್ ಆಫ್ ಓವಮ್, ಸ್ಟ್ರಕ್ಚರ್ ಆಫ್ ಓವಮ್, ಜೊತೆಗೆ ದ ಫರ್ಟಿಲೈಸೇಷನ್ ಪ್ರಾಸೆಸ್, ಕ್ಲೀವೇಜ್ ಹಾಗೆ ಬ್ಲಾಸ್ಟುಲಾನ ಡಿಫ್ರೆನ್ಸ್ ಕೇಳ್ಬೋದು. ವಾಟ್ ಇಸ್ ಇಂಪ್ಲಾಂಟೇಷನ್ ಅಂಡ್ ಆಲ್ ಆಫ್ ದಟ್. ಇದಾಯ್ತು ನಿಮ್ಮ 3 ಮಾರ್ಕರ್ಸ್ ನ ಲಿಸ್ಟ್.
ಮ್ಯಾಮ್ ಇಷ್ಟೊಂದು ಇದೆಯಾ ಮ್ಯಾಮ್ ಲಿಸ್ಟು ಅಂತಂದ್ರೆ ಹೌದು ಮಕ್ಕಳ, ಕಂಪ್ಲೀಟ್ ಲಿಸ್ಟ್ ಅನ್ನೇ ನಾನು ತಯಾರು ಮಾಡಿದ್ದೀನಿ. ವಾಟ್ ಇಸ್ ಪಾರ್ಚುರೇಷನ್, ಸ್ಟ್ರಕ್ಚರ್ ಆಫ್ ಮೆಟ್ಯೂರ್ ಆಂಥರ್, ಸ್ಟ್ರಕ್ಚರ್ ಆಫ್ ಎಂಬ್ರಿಯೋ ಸ್ಯಾಕ್, ಮೈಕ್ರೋಜೆನೆಸಿಸ್, ಮೈಕ್ರೋಸ್ಪೋರೋಜೆನೆಸಿಸ್, ಆಲ್ ಆಫ್ ದಟ್ ಕ್ಯಾನ್ ಬಿ ಆಸ್ಕ್ಡ್. ಪೋಲನ್ ಪಿಸ್ಟಲ್ ಇಂಟ್ರಾಕ್ಷನ್, ಇದನ್ನ 3 marks ಗಾದ್ರೂ ಕೇಳ್ಬೋದು ಅಥವಾ 5 marks ಗಾದ್ರೂ ಕೇಳ್ಬೋದು. ಮ್ಯಾಮ್ ವಾಟ್ ಇಸ್ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್, ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್, IVF ಎಕ್ಸ್ಪ್ಲೇನ್, ICSI ಎಕ್ಸ್ಪ್ಲೇನ್, ಗಿಫ್ಟ್ ಅಂತ ಡೈರೆಕ್ಟ್ ಆಗಿ ಕೇಳೋ ಬದಲು ದೇ ಕ್ಯಾನ್ ಆಸ್ಕ್ ಯು ವೆನ್ ಸ್ಪರ್ಮ್ ಕೌಂಟ್ ಇಸ್ ಲೋ ಸ್ಪರ್ಮ್ ಕೌಂಟ್ ಬಟ್ ಫೀಮೇಲ್ ಇಸ್ ಹೆಲ್ದಿ, ಯಾವ ಮೆಥಡ್ ಅನ್ನ ಯೂಸ್ ಮಾಡಬೇಕು, ಗಿಫ್ಟಾ ಜಿಫ್ಟಾ. ಸೊ ಈ ತರ ಕ್ವೆಶನ್ಸ್ ನಿಮ್ಗೆ ಎಕ್ಸ್ಪೆಕ್ಟ್ ನೀವು ಮಾಡಬಹುದು. ನೆಕ್ಸ್ಟ್ ಒನ್ ಇಸ್ 5 markers ಅಲ್ಲಿ ನೀವು ಡಯಾಗ್ರಾಮ್ ಬೇಸ್ಡ್ ಕ್ವೆಶನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಯಾವ್ದಾವ್ದಪ್ಪ ಡಯಾಗ್ರಾಮ್, ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಥವಾ oogenesis ಅಂಡ್ ಸ್ಪರ್ಮಟೋಜೆನೆಸಿಸ್ ವಿತ್ ಡಯಾಗ್ರಾಮ್ ಕೇಳ್ಬೋದು, ಮೆನ್ಸ್ಟ್ರಲ್ ಸೈಕಲ್ ಕೇಳ್ಬೋದು, ಜೊತೆಗೆ ಮೆಚೂರ್ ಎಂಬ್ರಿಯೋ ಸ್ಯಾಕ್ ನ ಡಯಾಗ್ರಾಮ್ ಕೇಳಿ ಆ ಪ್ರಾಸೆಸ್, ಫಾರ್ಮೇಷನ್ ಪ್ರಾಸೆಸ್ ಅನ್ನ ಅವರು ಕೇಳ್ಬೋದು. ನೆಕ್ಸ್ಟ್ ಒನ್ ಇಸ್ ಪೋಸ್ಟ್ ಫರ್ಟಿಲೈಸೇಷನ್ ಇವೆಂಟ್ಸ್, ಇದನ್ನು ಕೂಡ ತುಂಬಾ ಕ್ಲಿಯರ್ ಆಗಿ ಅವರು ಎಕ್ಸ್ಪೆಕ್ಟ್ ಮಾಡಬಹುದು. ನೀವು ಅದನ್ನ ಪಾಯಿಂಟ್ಸ್ ಅಲ್ಲಿ ಬರಿಬೇಕು, ಓವರಿಗೆ ಏನಾಗುತ್ತೆ, ಓವ್ಯೂಲ್ಗೆ ಏನಾಗುತ್ತೆ ಅನ್ನೋದೆಲ್ಲ ನೀವು ಬರಿಬಹುದು. ಕ್ಲಿಯರ್? ನೆಕ್ಸ್ಟ್ ಒನ್ ಇಸ್ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜೀಸ್. ಸೊ ಇದರಲ್ಲಿ ನಿಮ್ಗೆ ವಾಟ್ ಇಸ್ IVF, ಯಾವ ಸ್ಟೇಜ್ ನಲ್ಲಿ ಇಂಪ್ಲಾಂಟೇಶನ್ ಆಗಬೇಕು, ಯೂಟ್ರೈನ್ ಟ್ರಾನ್ಸ್ಫರ್, ಆಲ್ ಆಫ್ ದಟ್ ವಿಲ್ ಬಿ ಆಸ್ಕ್ಡ್. ದೆನ್ ಮೋನೋಹೈಬ್ರಿಡ್ ಕ್ರಾಸ್, ಡೈಹೈಬ್ರಿಡ್ ಕ್ರಾಸ್ ನ ಬರೆಯಕ್ಕೆ ಖಂಡಿತವಾಗ್ಲೂ ಕೇಳ್ತಾರೆ, ಇನ್ಕಂಪ್ಲೀಟ್ ಡಾಮಿನೆನ್ಸ್ ನ ಕೂಡ ಕೇಳ್ತಾರೆ. ಸೊ ನೀವು ಸ್ಟೆಪ್ ಬೈ ಸ್ಟೆಪ್ ಬರೆದ್ರೆ ಡೆಫಿನೆಟ್ಲಿ ನಿಮ್ಗೆ ಫುಲ್ ಮಾರ್ಕ್ಸ್ ಅನ್ನೋದು ಬರುತ್ತೆ. ಇದೇ ಇಷ್ಟೇ ಈಸಿ ಸಿಂಪಲ್. ಈ ಲಿಸ್ಟ್ ಆಫ್ ಕ್ವಶನ್ಸ್ ಅನ್ನ ಕಲ್ತ್ಕೊಂಡ್ರೆ 35 on 35 ನಿಮಗೆ ಡೆಫಿನೆಟ್ಲಿ ಸಿಗುತ್ತೆ. ಮ್ಯಾಮ್ ಈ ಲಿಸ್ಟ್ ಎಲ್ಲಿ ಸಿಗುತ್ತೆ, ನಾನು ಹೇಗೆ ಕಲಿಬಹುದು ಅಂತಂದ್ರೆ PDF ಅಂತ ಕಾಮೆಂಟ್ ಮಾಡಿ, ನಾನೇ ಕೂತಾಗ ನಿಮ್ಗೆ ಕಳ್ಸಿಕೊಡ್ತೀನಿ. ಇಲ್ಲ ಅಂತಂದ್ರೆ ಇದೇ ವಿಡಿಯೋನ ಕಾಮೆಂಟ್ಸ್ ಅಲ್ಲಿ ನಾನು ಅದನ್ನ ಪಿನ್ ಮಾಡಿರ್ತೀನಿ, ದಯವಿಟ್ಟು ತಗೊಳ್ಳೋದನ್ನ ಮರಿಬೇಡಿ. ಇದೇ ರೀತಿ ಮತ್ತಷ್ಟು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ PUC at ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಬೇಗ ಮತ್ತೆ ನಾನು ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಬಾಯ್, ಸಿ ಯು.